ಲಭ್ಯತೆ ಕೂಡ ಕಡಿಮೆ ಆಗ್ತಾ ಇದೆ. ಪೆಟ್ರೋಲ್ ಬೆಲೆ ಕೂಡ ವ್ಯತ್ಯಯ ಆಗುವಂಥ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟು. ಸೊ ಈ ಎಲ್ಲದರ ಕುರಿತಾಗಿ ಗ್ರೌಂಡಲ್ಲಿ ಏನು ಚಿತ್ರಣ ಇದೆ, ನಮ್ಮ ಪ್ರತಿನಿಧಿ ಸತ್ತಾರ್ ಈ ಕುರಿತಾಗಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ದೇಶದ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ಮುಟ್ಟುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆತಂಕ ಕೂಡ ಶುರುವಾಗಿದೆ. ಇತ್ತೀಚೆಗೆ ಅಂದರೆ ಭಾನುವಾರದಂದು ಬೆಂಗಳೂರಿಗೆ ಬಂದಿರುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ದೇಶದ ಜನರು ಒಂದು ಚಿನ್ನವನ್ನು ಕಡಿಮೆ ಮಾಡಬೇಕು, ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು ಅನ್ನೋ ಸಂದೇಶವನ್ನು ರವಾನೆ ಮಾಡಿದರು. ಈ ಬೆನ್ನಲ್ಲೇ ಕೆಲವೊಂದಿಷ್ಟು ಚರ್ಚೆಗಳು ಶುರುವಾಗಿತ್ತು. ದೇಶದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆ ಆಗುತ್ತಾ, ಜೊತೆಗೆ ಚಿನ್ನದ ದರ ಏರಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿತ್ತು. ಈ ಬೆನ್ನಲ್ಲೇ ಇವತ್ತು ಚಿನ್ನದ ದರ ಏರಿಕೆ ಆಗಿದೆ. ಚಿನ್ನದ ದರ ಏರಿಕೆ ಆಗ್ತಾ ಇದ್ದಂಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಆತಂಕ ಕೂಡ ಶುರುವಾಗಿದೆ. ಸದ್ಯಕ್ಕೆ ಈ ದೇಶದ ವಿವಿಧ ಭಾಗಗಳಲ್ಲಿ ಅಂದರೆ ದೇಶದುದ್ದಕ್ಕೂ ಕೂಡ ಈಗ ಗೋಲ್ಡ್ ದರ ಏರಿಕೆ ಆಗಿರುವಂಥದ್ದು. ಆಮದು ಸುಂಕ ಸರಿಸುಮಾರು 6ರಿಂದ 9% ಏರಿಕೆ ಆಗಿದ್ದು, ತದನಂತರದಲ್ಲಿ 15% ಏರಿಕೆ ಆಗಿದೆ. ಚಿನ್ನದ ದರ ಏರಿಕೆ ಆಗಿರುವಂತಹ ಬೆನ್ನಲ್ಲೇ ಇದೀಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಆತಂಕ ಕೂಡ ಶುರುವಾಗಿದೆ. ಇಲ್ಲಿ ಪೆಟ್ರೋಲ್ ಬಂಕ್ನವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ದರ ಏರಿಕೆ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಏನು ಅಂತ? ಏನು ಪೆಟ್ರೋಲ್ ಡೀಸೆಲ್ ದರದ್ದು, ಪೆಟ್ರೋಲು ಡೀಸೆಲ್ ದರ ಏರಿಕೆ, ಪೆಟ್ರೋಲ್ ಎಲ್ಲ ಕಮ್ಮಿ ಬರ್ತಾ ಇದ್ದಾರೆ. ಈ ಒಂದು ಲೋಡ್ ಡೈಲಿ ಒಂದು ಲೋಡ್ ಬರ್ತಾ ಇದೆ, ಭಾಳ ಕಮ್ಮಿ ಬರ್ತಾ ಇದೆ ಪೆಟ್ರೋಲು. ಮುಂಚೆ 2 ಲೋಡ್ ಬರ್ತಾ ಇತ್ತು, ಇವಾಗ 1 ಲೋಡ್ ಬರ್ತಾ ಇದೆ. ಒಂದು ವಾರ ಒಂದು ಲೋಡ್ ಬರ್ತಾ ಇದೆ. ಮತ್ತೇನಾದರೂ ಕಡಿಮೆ ಆಗುವಂತಹ ಏನಾದರೂ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ಅದು ಇನ್ನೂ ಗೊತ್ತಾಗಿಲ್ಲ. ಈಗ 2 ಲೋಡ್ ಬರೋ ಕಡೆ 1 ಲೋಡ್ ಬರ್ತಾ ಇದೆ. ಸದ್ಯಕ್ಕೆ ಬೆಂಗಳೂರು ಸೇರಿದಂತೆ ವಿವಿಧ ಭಾಗದಲ್ಲಿ ಪೆಟ್ರೋಲ್ ದರ ಇನ್ನೂ ಕೂಡ ಸಂಪೂರ್ಣವಾಗಿ ಅಭಾವ ಉದ್ಭವ ಆಗಿಲ್ಲ. ಬಟ್ ಮುಂಚಿನಷ್ಟು ಸಪ್ಲೈ ಆಗ್ತಾ ಇಲ್ಲ. ಈ ಒಂದು ಸಪ್ಲೈನ ಕೊರತೆ ಏನಿದೆ, ಸಹಜವಾಗಿ ಆತಂಕ ಮನೆ ಮಾಡಲು ಶುರುವಾಗಿದೆ. ಯಾಕೆಂದರೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟು, ಮತ್ತೊಂದು ಕಡೆಯಲ್ಲಿ ಬಂಕ್ಗಳಲ್ಲಿ ಈ ಹಿಂದೆ ಬರ್ತಿರುವ ಪೂರೈಕೆ ಆಗುವಷ್ಟು ಪೆಟ್ರೋಲ್ ಡೀಸೆಲ್ ಕೂಡ ಪೂರೈಕೆ ಆಗದಿರೋದು, ಅದರ ಜೊತೆಗೆ ಚಿನ್ನದ ದರ ಏರಿಕೆ ಆಗಿದೆ. ಇವೆಲ್ಲವೂ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಇರೋದರಿಂದ ಸಹಜವಾಗಿ ಆತಂಕ ಕೂಡ ಶುರುವಾಗಿದೆ. ಇಲ್ಲಿ ಜನರಿದವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಪೆಟ್ರೋಲ್ ಡೀಸೆಲ್ ದರ ಲಭ್ಯತೆ ಕೂಡ ಕಡಿಮೆ ಆಗ್ತಾ ಇದೆ. ಪೆಟ್ರೋಲ್ ಬೆಲೆ ಕೂಡ ವ್ಯತ್ಯಯ ಆಗುವಂತ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟು. ಸೊ ಈ ಎಲ್ಲದರ ಕುರಿತಾಗಿ ಗ್ರೌಂಡ್ ಅಲ್ಲಿ ಏನ್ ಚಿತ್ರಣ ಇದೆ, ನಮ್ಮ ಪ್ರತಿನಿಧಿ ಸತ್ತಾರ್ ಈ ಕುರಿತಾಗಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ದೇಶದ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ಮುಟ್ಟುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆತಂಕ ಕೂಡ ಶುರುವಾಗಿದೆ. ಇತ್ತೀಚೆಗೆ ಅಂದರೆ ಭಾನುವಾರದಂದು ಬೆಂಗಳೂರಿಗೆ ಬಂದಿರುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ದೇಶದ ಜನರು ಒಂದು ಚಿನ್ನವನ್ನು ಕಡಿಮೆ ಮಾಡಬೇಕು, ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು ಅನ್ನೋ ಸಂದೇಶವನ್ನು ರವಾನೆ ಮಾಡಿದರು. ಈ ಬೆನ್ನಲ್ಲೇ ಕೆಲವೊಂದಿಷ್ಟು ಚರ್ಚೆಗಳು ಶುರುವಾಗಿತ್ತು. ದೇಶದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆ ಆಗುತ್ತಾ, ಜೊತೆಗೆ ಚಿನ್ನದ ದರ ಏರಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿತ್ತು. ಈ ಬೆನ್ನಲ್ಲೇ ಇವತ್ತು ಚಿನ್ನದ ದರ ಏರಿಕೆ ಆಗಿದೆ. ಚಿನ್ನದ ದರ ಏರಿಕೆ ಆಗ್ತಾ ಇದ್ದಂಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಆತಂಕ ಕೂಡ ಶುರುವಾಗಿದೆ. ಸದ್ಯಕ್ಕೆ ಈ ದೇಶದ ವಿವಿಧ ಭಾಗಗಳಲ್ಲಿ ಅಂದರೆ ದೇಶದುದ್ದಕ್ಕೂ ಕೂಡ ಈಗ ಗೋಲ್ಡ್ ದರ ಏರಿಕೆ ಆಗಿರುವಂಥದ್ದು. ಆಮದು ಸುಂಕ ಸರಿಸುಮಾರು 6ರಿಂದ 9% ಏರಿಕೆ ಆಗಿದ್ದು, ತದನಂತರದಲ್ಲಿ 15% ಏರಿಕೆ ಆಗಿದೆ. ಚಿನ್ನದ ದರ ಏರಿಕೆ ಆಗಿರುವಂತಹ ಬೆನ್ನಲ್ಲೇ ಇದೀಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಆತಂಕ ಕೂಡ ಶುರುವಾಗಿದೆ. ಇಲ್ಲಿ ಪೆಟ್ರೋಲ್ ಬಂಕ್ನವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ದರ ಏರಿಕೆ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಏನು ಅಂತ? ಏನು ಪೆಟ್ರೋಲ್ ಡೀಸೆಲ್ ದರದ್ದು, ಪೆಟ್ರೋಲು ಡೀಸೆಲ್ ದರ ಏರಿಕೆ, ಪೆಟ್ರೋಲ್ ಎಲ್ಲ ಕಮ್ಮಿ ಬರ್ತಾ ಇದ್ದಾರೆ. ಈ ಒಂದು ಲೋಡ್ ಡೈಲಿ 1 ಲೋಡ್ ಬರ್ತಾ ಇದೆ, ಭಾಳ ಕಮ್ಮಿ ಬರ್ತಾ ಇದೆ ಪೆಟ್ರೋಲು. ಮುಂಚೆ 2 ಲೋಡ್ ಬರ್ತಾ ಇತ್ತು, ಇವಾಗ 1 ಲೋಡ್ ಬರ್ತಾ ಇದೆ. ಒಂದು ವಾರ ಒಂದು ಲೋಡ್ ಬರ್ತಾ ಇದೆ. ಮತ್ತೇನಾದರೂ ಕಡಿಮೆ ಆಗುವಂತಹ ಏನಾದರೂ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ಅದು ಇನ್ನೂ ಗೊತ್ತಾಗಿಲ್ಲ. ಈಗ 2 ಲೋಡ್ ಬರೋ ಕಡೆ 1 ಲೋಡ್ ಬರ್ತಾ ಇದೆ. ಸದ್ಯಕ್ಕೆ ಬೆಂಗಳೂರು ಸೇರಿದಂತೆ ವಿವಿಧ ಭಾಗದಲ್ಲಿ ಪೆಟ್ರೋಲ್ ದರ ಇನ್ನೂ ಕೂಡ ಸಂಪೂರ್ಣವಾಗಿ ಅಭಾವ ಉದ್ಭವ ಆಗಿಲ್ಲ. ಬಟ್ ಮುಂಚಿನಷ್ಟು ಸಪ್ಲೈ ಆಗ್ತಾ ಇಲ್ಲ. ಈ ಒಂದು ಸಪ್ಲೈನ ಕೊರತೆ ಏನಿದೆ, ಸಹಜವಾಗಿ ಆತಂಕ ಮನೆ ಮಾಡಲು ಶುರುವಾಗಿದೆ. ಯಾಕೆಂದರೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟು, ಮತ್ತೊಂದು ಕಡೆಯಲ್ಲಿ ಬಂಕ್ಗಳಲ್ಲಿ ಈ ಹಿಂದೆ ಬರ್ತಿರುವ ಪೂರೈಕೆ ಆಗುವಷ್ಟು ಪೆಟ್ರೋಲ್ ಡೀಸೆಲ್ ಕೂಡ ಪೂರೈಕೆ ಆಗದಿರೋದು, ಅದರ ಜೊತೆಗೆ ಚಿನ್ನದ ದರ ಏರಿಕೆ ಆಗಿದೆ. ಇವೆಲ್ಲವೂ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಇರೋದರಿಂದ ಸಹಜವಾಗಿ ಆತಂಕ ಕೂಡ ಶುರುವಾಗಿದೆ. ಇಲ್ಲಿ ಜನರಿದವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಪೆಟ್ರೋಲ್ ಡೀಸೆಲ್ ದರ
ಮತ್ತೆ ಲಭ್ಯತೆ ಕೂಡ ಕಡಿಮೆ ಆಗ್ತಾ ಇದೆ. ಪೆಟ್ರೋಲ್ ಬೆಲೆ ಕೂಡ ವ್ಯತ್ಯಯ ಆಗುವಂತ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟು. ಸೊ ಎಲ್ಲದರ ಕುರಿತಾಗಿ ಗ್ರೌಂಡ್ ಅಲ್ಲಿ ಏನ್ ಚಿತ್ರಣ ಇದೆ, ನಮ್ಮ ಪ್ರತಿನಿಧಿ ಸತ್ತಾರ್ ಈ ಕುರಿತಾಗಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ದೇಶದ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ಮುಟ್ಟುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆತಂಕ ಕೂಡ ಶುರುವಾಗಿದೆ. ಇತ್ತೀಚೆಗೆ ಅಂದರೆ ಭಾನುವಾರದಂದು ಬೆಂಗಳೂರಿಗೆ ಬಂದಿರುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ದೇಶದ ಜನರು ಒಂದು ಚಿನ್ನವನ್ನು ಕಡಿಮೆ ಮಾಡಬೇಕು, ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು ಅನ್ನೋ ಸಂದೇಶವನ್ನು ರವಾನೆ ಮಾಡಿದರು. ಈ ಬೆನ್ನಲ್ಲೇ ಕೆಲವೊಂದಿಷ್ಟು ಚರ್ಚೆಗಳು ಶುರುವಾಗಿತ್ತು. ದೇಶದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆ ಆಗುತ್ತಾ, ಜೊತೆಗೆ ಚಿನ್ನದ ದರ ಏರಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿತ್ತು. ಈ ಬೆನ್ನಲ್ಲೇ ಇವತ್ತು ಚಿನ್ನದ ದರ ಏರಿಕೆ ಆಗಿದೆ. ಚಿನ್ನದ ದರ ಏರಿಕೆ ಆಗ್ತಾ ಇದ್ದಂಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಆತಂಕ ಕೂಡ ಶುರುವಾಗಿದೆ. ಸದ್ಯಕ್ಕೆ ಈ ದೇಶದ ವಿವಿಧ ಭಾಗಗಳಲ್ಲಿ ಅಂದರೆ ದೇಶದುದ್ದಕ್ಕೂ ಕೂಡ ಈಗ ಗೋಲ್ಡ್ ದರ ಏರಿಕೆ ಆಗಿರುವಂಥದ್ದು. ಆಮದು ಸುಂಕ ಸರಿಸುಮಾರು 6ರಿಂದ 9% ಏರಿಕೆ ಆಗಿದ್ದು, ತದನಂತರದಲ್ಲಿ 15% ಏರಿಕೆಯಾಗಿದೆ. ಚಿನ್ನದ ದರ ಏರಿಕೆ ಆಗಿರುವಂತಹ ಬೆನ್ನಲ್ಲೇ ಇದೀಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಆತಂಕ ಕೂಡ ಶುರುವಾಗಿದೆ. ಇಲ್ಲಿ ಪೆಟ್ರೋಲ್ ಬಂಕ್ನವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ದರ ಏರಿಕೆ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಏನು ಅಂತ? ಏನು ಪೆಟ್ರೋಲ್ ಡೀಸೆಲ್ ದರದ್ದು, ಪೆಟ್ರೋಲು ಡೀಸೆಲ್ ದರ ಏರಿಕೆ, ಪೆಟ್ರೋಲ್ ಎಲ್ಲ ಕಮ್ಮಿ ಬರ್ತಾ ಇದ್ದಾರೆ. ಈ ಒಂದು ಲೋಡ್ ಡೈಲಿ ಒಂದು ಲೋಡ್ ಬರ್ತಾ ಇದೆ, ಭಾಳ ಕಮ್ಮಿ ಬರ್ತಾ ಇದೆ ಪೆಟ್ರೋಲು. ಎಷ್ಟು ಬರ್ತಾ ಇತ್ತು? ಮುಂಚೆ 2 ಲೋಡ್ ಬರ್ತಾ ಇತ್ತು, ಇವಾಗ 1 ಲೋಡ್ ಬರ್ತಾ ಇದೆ. ಒಂದು ವಾರ 1 ಲೋಡ್ ಬರ್ತಾ ಇದೆ. ಮತ್ತೇನಾದರೂ ಕಡಿಮೆ ಆಗುವಂತಹ ಏನಾದರೂ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ಅದು ಇನ್ನೂ ಗೊತ್ತಾಗಿಲ್ಲ. ಈಗ 2 ಲೋಡ್ ಬರೋ ಕಡೆ 1 ಲೋಡ್ ಬರ್ತಾ ಇದೆ. ಸದ್ಯಕ್ಕೆ ಬೆಂಗಳೂರು ಸೇರಿದಂತೆ ವಿವಿಧ ಭಾಗದಲ್ಲಿ ಪೆಟ್ರೋಲ್ ದರ ಇನ್ನೂ ಕೂಡ ಸಂಪೂರ್ಣವಾಗಿ ಅಭಾವ ಉದ್ಭವ ಆಗಿಲ್ಲ. ಬಟ್ ಮುಂಚಿನಷ್ಟು ಸಪ್ಲೈ ಆಗ್ತಾ ಇಲ್ಲ. ಈ ಒಂದು ಸಪ್ಲೈನ ಕೊರತೆ ಏನಿದೆ ಸಹಜವಾಗಿ ಆತಂಕ ಮನೆ ಮಾಡಲು ಶುರುವಾಗಿದೆ. ಯಾಕೆಂದರೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟು, ಮತ್ತೊಂದು ಕಡೆಯಲ್ಲಿ ಬಂಕ್ಗಳಲ್ಲಿ ಈ ಹಿಂದೆ ಬರ್ತಿರುವ ಪೂರೈಕೆ ಆಗುವಷ್ಟು ಪೆಟ್ರೋಲ್ ಡೀಸೆಲ್ ಕೂಡ ಪೂರೈಕೆ ಆಗದಿರೋದು, ಅದರ ಜೊತೆಗೆ ಚಿನ್ನದ ದರ ಏರಿಕೆ ಆಗಿದೆ. ಇವೆಲ್ಲವೂ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಇರೋದರಿಂದ ಸಹಜವಾಗಿ ಆತಂಕ ಕೂಡ ಶುರುವಾಗಿದೆ. ಇಲ್ಲಿ ಜನರಿದವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಪೆಟ್ರೋಲ್ ಡೀಸೆಲ್ ದರ ಲಭ್ಯತೆ ಕೂಡ ಕಡಿಮೆ ಆಗ್ತಾ ಇದೆ. ಪೆಟ್ರೋಲ್ ಬೆಲೆ ಕೂಡ ವ್ಯತ್ಯಯ ಆಗುವಂತ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟು. ಸೊ ಎಲ್ಲದರ ಕುರಿತಾಗಿ ಗ್ರೌಂಡ್ ಅಲ್ಲಿ ಏನ್ ಚಿತ್ರಣ ಇದೆ, ನಮ್ಮ ಪ್ರತಿನಿಧಿ ಸತ್ತಾರ್ ಈ ಕುರಿತಾಗಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ದೇಶದ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ಮುಟ್ಟುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆತಂಕ ಕೂಡ ಶುರುವಾಗಿದೆ. ಇತ್ತೀಚೆಗೆ ಅಂದರೆ ಭಾನುವಾರದಂದು ಬೆಂಗಳೂರಿಗೆ ಬಂದಿರುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ದೇಶದ ಜನರು ಒಂದು ಚಿನ್ನವನ್ನು ಕಡಿಮೆ ಮಾಡಬೇಕು, ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು ಅನ್ನೋ ಸಂದೇಶವನ್ನು ರವಾನೆ ಮಾಡಿದರು. ಈ ಬೆನ್ನಲ್ಲೇ ಕೆಲವೊಂದಿಷ್ಟು ಚರ್ಚೆಗಳು ಶುರುವಾಗಿತ್ತು. ದೇಶದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆ ಆಗುತ್ತಾ, ಜೊತೆಗೆ ಚಿನ್ನದ ದರ ಏರಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿತ್ತು. ಈ ಬೆನ್ನಲ್ಲೇ ಇವತ್ತು ಚಿನ್ನದ ದರ ಏರಿಕೆ ಆಗಿದೆ. ಚಿನ್ನದ ದರ ಏರಿಕೆ ಆಗ್ತಾ ಇದ್ದಂಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಆತಂಕ ಕೂಡ ಶುರುವಾಗಿದೆ. ಸದ್ಯಕ್ಕೆ ಈ ದೇಶದ ವಿವಿಧ ಭಾಗಗಳಲ್ಲಿ ಅಂದರೆ ದೇಶದುದ್ದಕ್ಕೂ ಕೂಡ ಈಗ ಗೋಲ್ಡ್ ದರ ಏರಿಕೆ ಆಗಿರುವಂಥದ್ದು. ಆಮದು ಸುಂಕ ಸರಿಸುಮಾರು 6ರಿಂದ 9% ಏರಿಕೆ ಆಗಿದ್ದು, ತದನಂತರದಲ್ಲಿ 15% ಏರಿಕೆಯಾಗಿದೆ. ಚಿನ್ನದ ದರ ಏರಿಕೆ ಆಗಿರುವಂತಹ ಬೆನ್ನಲ್ಲೇ ಇದೀಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಆತಂಕ ಕೂಡ ಶುರುವಾಗಿದೆ. ಇಲ್ಲಿ ಪೆಟ್ರೋಲ್ ಬಂಕ್ನವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ದರ ಏರಿಕೆ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಏನು ಅಂತ? ಏನು ಪೆಟ್ರೋಲ್ ಡೀಸೆಲ್ ದರದ್ದು, ಪೆಟ್ರೋಲು ಡೀಸೆಲ್ ದರ ಏರಿಕೆ, ಪೆಟ್ರೋಲ್ ಎಲ್ಲ ಕಮ್ಮಿ ಬರ್ತಾ ಇದ್ದಾರೆ. ಈ 1 ಲೋಡ್ ಡೈಲಿ 1 ಲೋಡ್ ಬರ್ತಾ ಇದೆ, ಭಾಳ ಕಮ್ಮಿ ಬರ್ತಾ ಇದೆ ಪೆಟ್ರೋಲು. ಎಷ್ಟು ಬರ್ತಾ ಇತ್ತು? ಮುಂಚೆ 2 ಲೋಡ್ ಬರ್ತಾ ಇತ್ತು, ಇವಾಗ 1 ಲೋಡ್ ಬರ್ತಾ ಇದೆ. ಒಂದು ವಾರ 1 ಲೋಡ್ ಬರ್ತಾ ಇದೆ. ಮತ್ತೇನಾದರೂ ಕಡಿಮೆ ಆಗುವಂತಹ ಏನಾದರೂ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ಅದು ಇನ್ನೂ ಗೊತ್ತಾಗಿಲ್ಲ. ಈಗ 2 ಲೋಡ್ ಬರೋ ಕಡೆ 1 ಲೋಡ್ ಬರ್ತಾ ಇದೆ. ಸದ್ಯಕ್ಕೆ ಬೆಂಗಳೂರು ಸೇರಿದಂತೆ ವಿವಿಧ ಭಾಗದಲ್ಲಿ ಪೆಟ್ರೋಲ್ ದರ ಇನ್ನೂ ಕೂಡ ಸಂಪೂರ್ಣವಾಗಿ ಅಭಾವ ಉದ್ಭವ ಆಗಿಲ್ಲ. ಬಟ್ ಮುಂಚಿನಷ್ಟು ಸಪ್ಲೈ ಆಗ್ತಾ ಇಲ್ಲ. ಈ ಒಂದು ಸಪ್ಲೈನ ಕೊರತೆ ಏನಿದೆ ಸಹಜವಾಗಿ ಆತಂಕ ಮನೆ ಮಾಡಲು ಶುರುವಾಗಿದೆ. ಯಾಕೆಂದರೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟು, ಮತ್ತೊಂದು ಕಡೆಯಲ್ಲಿ ಬಂಕ್ಗಳಲ್ಲಿ ಈ ಹಿಂದೆ ಬರ್ತಿರುವ ಪೂರೈಕೆ ಆಗುವಷ್ಟು ಪೆಟ್ರೋಲ್ ಡೀಸೆಲ್ ಕೂಡ ಪೂರೈಕೆ ಆಗದಿರೋದು, ಅದರ ಜೊತೆಗೆ ಚಿನ್ನದ ದರ ಏರಿಕೆ ಆಗಿದೆ. ಇವೆಲ್ಲವೂ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಇರೋದರಿಂದ ಸಹಜವಾಗಿ ಆತಂಕ ಕೂಡ ಶುರುವಾಗಿದೆ. ಇಲ್ಲಿ ಜನರಿದವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಪೆಟ್ರೋಲ್ ಡೀಸೆಲ್ ದರ ಮತ್ತೆ